ಪ್ರಾರ್ಥನೆ ಮಾಡಿಕೊಳ್ಳುವ. ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪಮಧ್ಯೆ ಜನಾರ್ದನಃ ದೀಪಾಗ್ರೆ ಶಂಕರಃ ಪ್ರೋಕ್ತ ಪ್ರಾತಃ ಜ್ಯೋತಿರ್ನಮೋಸ್ತುತೆ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ತ್ರಾಟಕ ಯೋಗ ಮಾಡುವ. ಈ ತ್ರಾಟಕ ಯೋಗ ಷಟ್ಕ್ರಿಯೆಗಳಲ್ಲಿ ಒಂದಾಗಿದೆ. ಷಟ್ಕ್ರಿಯೆಗಳು ಯಾವುದೆಂದ್ರೆ ನೇತಿ, ತೌತಿ, ಪಸ್ತಿ, ನೌಲಿ, ಕಪಾಲಭಾತಿ, ಹಾಗೆ ಕೊನೆಯದಾಗಿ ತ್ರಾಟಕ ಯೋಗ. ಇದನ್ನು ಮಾಡುವುದರಿಂದ ನಮ್ಮಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಕಣ್ಣಿನ ದೃಷ್ಟಿಯ ಸಮಸ್ಯೆ ಏನಾದರೂ ಇದ್ದಲ್ಲಿ ಅದನ್ನು ನಿವಾರಿಸಲು ತುಂಬಾ ಒಳ್ಳೆಯದು. ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಮೊದಲಿಗೆ ದೃಷ್ಟಿಯ ಸಂಚಲನ ಮಾಡಿಕೊಂಡು ಬರುವ. ಕಣ್ಣ ದೃಷ್ಟಿ ನೇರವಾಗಿರಲಿ. ಹಾಗೆ ನಿಮ್ಮ ಬಲಬದಿಗೆ ದೃಷ್ಟಿ, ತಲೆಯ ಭಾಗ ಹಾಗೆ ಇರಲಿ. ನೇರ ದೃಷ್ಟಿ ಎಡಬದಿಗೆ, ನೇರ ದೃಷ್ಟಿ ಬಲ, ನೇರ ಎಡ, ನೇರ ಬಲ, ನೇರ ಎಡ, ನೇರ. ಸ್ವಸ್ಥ ಕಣ್ಣನ್ನು ಮುಚ್ಚಿ ಹಸ್ತ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ. ದೃಷ್ಟಿಯ ಸಂಚಲನ ಮಾಡಿದ ನಂತರವೇ ತ್ರಾಟಕ ಯೋಗ ಮಾಡೋದು ತುಂಬಾ ಒಳ್ಳೆಯದು. ಈಗ ಕಣ್ಣಿನ ದೃಷ್ಟಿ ಮೇಲಕ್ಕೆ, ನೇರ, ಕೆಳಕ್ಕೆ, ನೇರ, ಮೇಲಕ್ಕೆ, ನೇರ, ಕೆಳಕ್ಕೆ, ನೇರ, ಮೇಲಕ್ಕೆ, ನೇರ, ಕೆಳಕ್ಕೆ, ನೇರ. ಕಣ್ಣನ್ನು ಮುಚ್ಚಿ ಹಸ್ತ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ. ಈಗ ಹಾಗೆ ಕಣ್ಣನ ದೃಷ್ಟಿ ಎಡಬದಿಯಿಂದ ಮೇಲಕ್ಕೆ ತನ್ನಿ, ಬಲಬದಿಯಿಂದ ಹಾಗೆ ಕೆಳಗೆ ತನ್ನಿ. ರೊಟೇಟ್ ಮಾಡಿ. ಹಾಗೆ ದೃಷ್ಟಿ ರೊಟೇಟ್ ಮಾಡಿ 3 ಸುತ್ತು ತನ್ನಿ. ಹಾಗೆ ರಿವರ್ಸ್ ಮಾಡಿ. ಮೂರು ಸುತ್ತು ತನ್ನಿ. ಸ್ವಸ್ಥ ಹಸ್ತ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ. ಕಣ್ಣಿನ ದೃಷ್ಟಿ ಈಗ ಬಲ ಸೈಡ್ ನೇರ ಮೇಲಕ್ಕೆ ತನ್ನಿ, ಕ್ರಾಸ್ ಆಗಿ ಬರಲಿ. ಬಲ ಸೈಡಿಗೆ ಹಾಗೆ ಮೇಲಕ್ಕೆ, ಕ್ರಾಸಿನಲ್ಲಿ ಎಡ ಸೈಡಿಗೆ ಕೆಳಗೆ ತನ್ನಿ. ಹಾಗೆ ಪುನಃ ಬಲ ಸೈಡಿಗೆ ಮೇಲಕ್ಕೆ, ಎಡ ಸೈಡಿನಿಂದ ಹಾಗೆ ಕೆಳಗೆ ತನ್ನಿ. ಬಲ ಸೈಡಿಗೆ ಹಾಗೆ ಮೇಲಕ್ಕೆ, ಎಡ ಸೈಡಿನಿಂದ ಹಾಗೆ ಕೆಳಗೆ ತನ್ನಿ. ಸ್ವಸ್ಥ. ಈಗ ದೃಷ್ಟಿ ಹಾಗೆ ಎಡ ಸೈಡಿಗೆ ಮೇಲಕ್ಕೆ ಇರಲಿ, ಕ್ರಾಸಿನಲ್ಲಿ ಬಲ ಸೈಡಿನ ಕೆಳಭಾಗಕ್ಕೆ ತನ್ನಿ. ಹಾಗೆ ಮೇಲೆ ಕೆಳಕ್ಕೆ ತರ್ತಾನೆ ಇರಿ. 3 ಬಾರಿ ಮಾಡಿ. ಸ್ವಸ್ಥ ಹಸ್ತ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ. ಈಗ ಕಣ್ಣನ್ನು ಒಮ್ಮೆ ಗಟ್ಟಿಯಾಗಿ ಮುಚ್ಚಿ ಕಣ್ಣು ತೆರೆಯಿರಿ. ಕಣ್ಣನ್ನು ಹಾಗೆ ಗಟ್ಟಿಯಾಗಿ ಮುಚ್ಚಿಕೊಳ್ಳಿ. ಇನ್ನಷ್ಟು ಮುಚ್ಚಿಕೊಳ್ಳಿ. ಹಾಗೆ ಕಣ್ಣನ್ನು ತೆರೆಯಿರಿ, ದೊಡ್ಡದಾಗಿ ತೆರೆಯಿರಿ. ಕಣ್ಣನ್ನು ಮುಚ್ಚಿಕೊಳ್ಳಿ, ಗಟ್ಟಿಯಾಗಿ ಒಮ್ಮೆ ಮುಚ್ಚಿಕೊಳ್ಳಿ. ಹಾಗೆ ಕಣ್ಣನ್ನು ತೆರೆಯಿರಿ. ಸ್ವಸ್ಥ ಹಸ್ತ ಉಜ್ಜಿ ಈಗ ದೀಪದ ಬೆಳಕು ನಿಮ್ಮ ದೃಷ್ಟಿಯ ನೇರವಾಗಿರ್ಬೇಕು. ನಿಮ್ಮ ಕೈ ಮುಂದಕ್ಕೆ ಚಾಚಿದ್ದಲ್ಲಿ ಭುಜದ ನೇರ ಭಾಗದಲ್ಲಿ ದೀಪ ಇರಬೇಕು.
ಈಗ ಹಾಗೆ ದೃಷ್ಟಿ ದೀಪದ ಮೇಲೆ ಹಾಯಿಸಿ ಸ್ಪರ್ಶಿಸಿ. ಈಗ ತ್ರಾಟಕ ಯೋಗ ದೀಪವನ್ನಿಟ್ಟು ಹಾಗೆ ಮಾಡಿಕೊಳ್ಬೋದು. ಮತ್ತಿನ್ನೊಂದು, ಗೋಡೆಯ ಮೇಲೆ ಬಿಳಿಯ ಹಾಳೆ ಇಟ್ಟು ಕಪ್ಪು ಚುಕ್ಕೆ ಹಾಕಿ ಅದನ್ನು ಕೂಡ ನೋಡಿಕೊಳ್ಬೋದು. ಈ ದೀಪದ ಬೆಳಕು ನೋಡಿಕೊಂಡು ಬರೋದ್ರಿಂದ ದೀಪದ ಬೆಳಕು ತನ್ನಂತಾನಾಗೆ ಮೇಲಕ್ಕೆ ಹೋದಾಗೆ ಭಾಸವಾಗ್ತದೆ. ಈ ರೀತಿ ಆಗೋದ್ರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವೂ ಆಗ್ತದೆ. ಹಾಗೆ ದೃಷ್ಟಿಯ ಸಮಸ್ಯೆ ನಿವಾರಣೆಗೂ ಒಳ್ಳೆಯದು, ಏಕಾಗ್ರತೆಗೂ ತುಂಬ ಒಳ್ಳೆಯದು.
ಸ್ವಸ್ಥ